ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭಾ ಮನು ವ್ಲಾಗ್ಸ್. ಫ್ರೆಂಡ್ಸ್, ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 56ನ ವಿಡಿಯೋ ಆಗಿರುತ್ತೆ. ಮತ್ತು ಇವತ್ತು ಶುಕ್ರವಾರ ಆಗಿರೋದ್ರಿಂದ, ಅಂದರೆ ಇದು ಶುಕ್ರವಾರದ ವ್ಲಾಗ್ ಆಗಿರೋದ್ರಿಂದ ನಮ್ಮ ಊರಲ್ಲಿ ಹಬ್ಬ ನಡೀತಿದೆ ಅಂತ. ಅಂದರೆ ದೇವಸ್ಥಾನನ ಹೊಸದಾಗಿ ಕಟ್ಟೋದಕ್ಕೋಸ್ಕರ ಕಿತ್ತಾಕಿದ್ದಾರೆ. ಬಟ್ ಸಿಂಪಲ್ಲಾಗಿ ದೇವರಿಗೆ ತೆಂಬಿಟ್ಟನ್ನ ಆರತಿ ಮಾಡ್ತಾ ಇದ್ದೀವಿ. ಹಾಗಾಗಿ ನಾನು ಬೆಳಿಗ್ಗೆ ಎದ್ದು ಕೆಲಸಗಳೆಲ್ಲ ಮುಗಿಸ್ಕೋಬೇಕಲ್ಲ, ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಮತ್ತು ಅದ್ರ ಜೊತೆಗೆ ಅಡುಗೆ ಮಾಡಬೇಕು. ಚಿಂಟುನು ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬೇಕು. ಅವನಿಗೂ ಕೂಡ ಎಕ್ಸಾಮ್ ನಡೀತಿದೆ. ಅಂದರೆ ಇವತ್ತು ಅವನಿಗೆ ಹಾಫ್ ಡೇ ಇತ್ತು. ಹಾಗಾಗಿ ಏನಕ್ಕೆ ಹಾಫ್ ಡೇ ಅಂತ ಅಂದರೆ ಎಲ್ಲ ಕಡೆಯೂ ಶುಕ್ರವಾರ ಹಬ್ಬ ನಡೀತಿದೆ. ಹಾಗಾಗಿ ಎಕ್ಸಾಮ್ ಮುಗಿಸಿದ್ಮೇಲೆ ಅವನಿಗೆ ಮಧ್ಯಾಹ್ನದ ಮೇಲೆ ರಜೆ ಇದೆ. ಅಂದರೆ ಅವನು ಹೋಗ್ತಾರೋ ಸ್ಕೂಲಲ್ಲೂ ಕೂಡ, ಆ ಊರಲ್ಲೂ ಕೂಡ ಒಂದು ಹಬ್ಬ ಇದೆ, ಹೆಣ್ಣು ದೇವರನ ಹಬ್ಬ. ಅಂದರೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ಎಲ್ಲ ಕಡೆ ಒಂದು ಕೊಂಡದ ಹಬ್ಬ ನಡೆಯುತ್ತೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಮ್ಮೂರಲ್ಲಿ ದೇವಸ್ಥಾನನ ಹೊಸದಾಗಿ ಕಟ್ಟಬೇಕು. ಹಾಗಾಗಿ ಸಿಂಪಲ್ಲಾಗಿ ನಾವೇ ಹೋಗಿ ಒಂದು ತೆಂಬಿಟ್ಟು ಆರತಿನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ನಾನಿಲ್ಲಿ ಬೆಳಿಗ್ಗೆ ತಿಂಡಿಗೆ ಅಂತೇಳಿ ದೋಸೆ ಇಟ್ಟಿತ್ತು, ಅದನ್ನು ರೆಡಿ ಮಾಡ್ತಾ ಇದ್ದೀನಿ. ಚಿಂಟು ಬಾಕ್ಸ್ಗೆಲ್ಲ ಹಾಕಬೇಕಲ್ಲ. ಹಾಗಾಗಿ ಅವನನ್ನು ಸ್ವಲ್ಪ ರಿವಿಸನ್ ಮಾಡ್ಕೊ ಅಂತೇಳಿ ಬೆಳಿಗ್ಗೆನೇ ಎದ್ದೇಳಿಸಿ ಕೂರಿಸಿದ್ದೆ. ಅವನು ಸ್ವಲ್ಪ ನೋಡ್ಕೋತಾ ಇದ್ದ, ರಿವಿಸನ್ ಮಾಡ್ಕೋತಾ ಇದ್ದ. ಇನ್ನು ನಾನು ಕೂಡ ಬೆಳಿಗ್ಗೆ ಎದ್ದು ಬಾಗಿಲೆಲ್ಲ ಒರೆಸಿ ರಂಗೋಲಿ ಎಲ್ಲನ ಹಾಕಿ, ಅದಾದ ನಂತರ ಒಳಗಡೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಕೆಲಸಗಳ ಜೊತೆನೇ ನನ್ನ ರೊಟೀನು ಕೂಡ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಾನೇನೋ ಒಂದು ಇಂಟರ್ಮಿಟಿಕ್ ಫಾಸ್ಟಿಂಗ್ನಲ್ಲಿದ್ದೀನಿ. ಒಂದು ಫಾಸ್ಟಿಂಗ್ನ ಬ್ರೇಕ್ ಮಾಡಬೇಕಾದ್ರೆ ಏನೋ ಒಂದು ಮೆಂತ್ಯ ನೀರನ್ನು ನೆನೆಸಿಟ್ಟಿಟ್ಕೊಂಡಿರ್ತೀನಿ, ಅದನ್ನು ಕುಡಿತೀನಿ. ಅದ್ರ ಜೊತೆಗೆ ಡೆಟಾಕ್ಸ್ ವಾಟರ್ಗಳೆಲ್ಲನೂ ಕುಡಿತೀನಿ. ಅಂದರೆ ಇವತ್ತು ಯಾವುದೇ ರೀತಿ ಎಕ್ಸಸೈಸ್ ಏನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಬೆಳಿಗ್ಗೆ ಎದ್ದು ಕೆಲಸಗಳೇ ಆಗಿತ್ತು. ಮನೆ ತಾರ್ಸೋದು, ಗುಡಿಸೋದು ಇದೆಲ್ಲ ಇರುತ್ತಲ್ಲ. ಹಾಗಾಗಿ ಕೆಲಸಗಳಿತ್ತು. ನಾನಂತೂ ತೆಂಬಿಟ್ಟೆಲ್ಲ ಕಲಿಸೋದಕ್ಕೆ ಹೋಗಲ್ಲ. ಈ ಥರದ್ದೆಲ್ಲ ನಮ್ಮ ಅತ್ತೆಯವರೇ ಮಾಡ್ಕೋತಾರೆ. ನಾನೇನಿದ್ರು ಮನೆಯೆಲ್ಲ ಕ್ಲೀನ್ ಮಾಡಿಕೊಡ್ತೀನಿ, ಸ್ಟವ್ ಎಲ್ಲ ಒರೆಸ್ಕೊಟ್ಟು ಅದೆಲ್ಲ ಮಾಡಿಕೊಡೋ ಕೆಲಸ ಎಲ್ಲ ನಂದು. ಅವರು ಆರಾಮ್ಸೆ ಸ್ನಾನ ಮಾಡಿಕೊಂಡು ತೆಂಬಿಟ್ಟನ್ನ ಕಲಿಸ್ಕೋತಾರೆ, ಈಸಿಯಾಗಿ ಮಾಡ್ಕೋಬೋದು. ಹಾಗಾಗಿ ನಾನು ಈ ಥರದ ಕೆಲಸಗಳಿಗೆ ಹೋಗಲ್ಲ, ಎಲ್ಲ ರೆಡಿ ಮಾಡಿ ಬಿಟ್ಕೊಡ್ತೀನಿ. ಅದಾದಮೇಲೆ ಅವ್ರನ್ನ ಅಡುಗೆ ಮಾಡ್ಕೊಳ್ಳಿ ನೀವು, ಅಂದರೆ ತೆಂಬಿಟ್ಟು ಕಲಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಇನ್ನು ಅವರು ಕೂಡ ತೆಂಬಿಟ್ಟನ್ನ ಕಲಿಸಿದ್ರು. ಒಂದು ನಮ್ಮನೆ ದೇವರಿಗೆ ಮನೆಯಲ್ಲೇ ಪೂಜಿಸಬೇಕು. ಇನ್ನು ಹಬ್ಬ ಇರೋದು ಗ್ರಾಮ ದೇವತೆದು. ಹಾಗಾಗಿ ಗ್ರಾಮ ದೇವತೆಗೆ ಒಂದು ತೆಂಬಿಟ್ಟು, ಇನ್ನು ಮಾರಮ್ಮನಿಗೆ ಒಂದು ತೆಂಬಿಟ್ಟು. ಹಾಗಾಗಿ 3 ತೆಂಬಿಟ್ಟನ್ನು ಕೂಡ ಆಲ್ರೆಡಿ ಕಲಸಿಟ್ಟಿದ್ರು. ಇನ್ನು ನಾನು ಸ್ನಾನನೇ ಮಾಡಿರಲಿಲ್ಲ. ಒಂದು ಅಡುಗೆ ಎಲ್ಲ ಮಾಡೋದು, ಬೆಳಗಿನ ತಿಂಡಿ, ಮಧ್ಯಾಹ್ನದ ಅಡುಗೆ, ಇದೆಲ್ಲ ಕೆಲಸಗಳಿರುತ್ತಲ್ಲ. ಹಾಗಾಗಿ ಫಸ್ಟ್ ಕೆಲಸಗಳೆಲ್ಲ ಮುಗಿಸ್ಕೊಂಡು ಅದಾದ ನಂತರ ಸ್ನಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ನಾನಿಲ್ಲಿ ಮೆಂತ್ಯ ನೀರು ಕುಡಿದೆ. ಅದಾದ ನಂತರ 1 ಗಂಟೆ ಆಗಿಬಿಡುತ್ತೆ ಟೈಮು ಅಂತೇಳಿ ಉಪ್ಪು ಸಾಂಬಾರನ್ನ ಮಾಡೋದಕ್ಕೆ ಸೊಪ್ಪನ್ನ ನಾವೇ ಬೆಳೆದಿದ್ದೀವಿ. ಅಂದರೆ ಈ ಟೈಮಲ್ಲಿ ಕೀರೆ ಸೊಪ್ಪನ್ನು ಬೆಳಿತೀವಿ. ಹಾಗಾಗಿ ಕೀರೆ ಸೊಪ್ಪನ್ನ ತೊಗೊಂಬಂದು ಕೊಟ್ಟಿದ್ರು ಅತ್ತೆ. ಸೋಸು ಎಲ್ಲ ಇಟ್ಟಿದ್ರು. ಅದನ್ನು ತೊಳೆದು ಕಾಳು, ಬೇಳೆ ಮತ್ತು ಹೆಸರು ಕಾಳನ್ನ ಕೂಗಿಸ್ಕೊಂಡು ಅದಕ್ಕೆ ತುಂಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೇಯಿಸಿಟ್ಕೊಂಡಿದ್ದೀನಿ. ಇನ್ನು ಅದ್ರ ಜೊತೆಗೆ ಮಾಲ್ಟು ಕೂಡ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಪಾಕಕ್ಕೆ ಏನೋ ಒಂದು ಬೆಲ್ಲನ ತೊಗೊಂಡಿದ್ರಲ್ಲ, ಅದ್ರದ್ದು ಎಕ್ಸ್ಟ್ರಾ ಉಳಿದಿತ್ತು. ಅದನ್ನು ಕೂಡ ಒಂದು ಲೋಟಕ್ಕೆ ಹಾಕಿ ಇಟ್ಟಿದ್ದಾರೆ. ಏನಕ್ಕಾದರೂ ಟೀ ಏನಾದರೂ ಮಾಡಿಕೊಂಡ್ರೆ ಅವ್ರಿಗೆ ಆಗತ್ತೆ ಅಂತ ಹೇಳ್ಬಿಟ್ಟು, ಅಂದರೆ ಏಲಕ್ಕಿ ಎಲ್ಲ ಹಾಕಿರುತ್ತಾರಲ್ಲ, ಚೆನ್ನಾಗಿರುತ್ತೆ ಒಂದು ಪಾಕದ ನೀರು. ಏನಾದರೂ ಟೀ ಕಾಫಿ ಮಾಡ್ಕೋತಾರೆ ಅವ್ರಿಗೆ ಏನು ಬೇಕು ಅದನ್ನು. ಇನ್ನು ನಾನಿಲ್ಲಿ ಉಪ್ಪು ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಹಣ್ಣಿನ ಜ್ಯೂಸು, ಆಮೇಲೆ ಮಜ್ಜಿಗೆ, ಅಂದರೆ ಒಂದು ಫ್ಲಾಕ್ಸ್ ಸೀಡ್ಸ್ನ ಮಜ್ಜಿಗೆ. ಇನ್ನು ಅಲ್ಲಿ ಗಂಜಿನೂ ಕೂಡ ಕಾಯಿಸಿದ್ದೀನಿ. ಇನ್ನು ಮುದ್ದೆನೂ ಕೂಡ ಮಾಡ್ಕೋತಾ ಇದ್ದೀನಿ. ಎಲ್ಲನೂ ಕೂಡ ಒಟ್ಟಿಗೆ ಮಾಡಿದ್ದೀನಿ. ರೈಸ್ ಒಂದು ಮಾಡಿಲ್ಲ. ಏನಕ್ಕಂತಂದರೆ ನಮ್ಮನೆಯವರು ಡಯಟಲ್ಲಿರೋ ಕಾರಣ ರೈಸು ತಿನ್ನಲ್ಲ. ಹಾಗಾಗಿ ಒಂದು ರೈಸ್ ಒಂದನ್ನು ಸ್ಕಿಪ್ ಮಾಡಿ ಬೇರೆದೆಲ್ಲ ಮಾಡಿಟ್ಟಿದ್ದೀನಿ. ನಾನು ಕೂಡ ಇಲ್ಲಿ ಒಂದು ಕರ್ಬೂಜ ಹಣ್ಣಿನ ಜ್ಯೂಸನ್ನ ಕುಡಿದು ನನ್ನ ಒಂದು ಫಾಸ್ಟಿಂಗ್ನ ಬ್ರೇಕ್ ಮಾಡ್ಕೋತಾ ಇದ್ದೀನಿ. ಅದಾದ ನಂತರ ನಾನು ತುಂಬ ಹೊಟ್ಟೆ ಹಶ್ವಾಗ್ತಿತ್ತು ಅಂತ ಹೇಳ್ಬಿಟ್ಟು ಸೊಪ್ಪನ್ನ ಬೇಯಿಸ್ಕೊಂಡಿದ್ನಲ್ಲ, ಅದನ್ನು ಮಾತ್ರ ಉಪ್ಸಾರು, ಸ್ವಲ್ಪ ಕಾಳು, ಸೊಪ್ಪು ಎಲ್ಲ ತೊಗೊಂಡು ಅಷ್ಟನ್ನು ಮಾತ್ರ ತಿಂದೆ. ಅದಾದ ನಂತರ 1-2 ಗ್ಲಾಸು, ದೊಡ್ಡ ಗ್ಲಾಸಲ್ಲಿ ಇಲ್ಲಿ ನಾನು ಮಜ್ಜಿಗೆನ ಕುಡಿತಾ ಇದ್ದೀನಿ. ಮಜ್ಜಿಗೆ ಕುಡಿಬೇಕಾದ್ರೆ ಅದು ಫ್ಲಾಕ್ಸ್ ಸೀಡ್ಸ್ದು ಪೌಡರ್ ಹಾಕಿರ್ತೀವಲ್ಲ, ಅದು ಸ್ವಲ್ಪ ಗಂಟ್ಲಿಗೆ ಸಿಕ್ಕಾಕೊಂಡಂಗಾಯಿತು. ಹಂಗಾಗಿ ಕುಡಿತಾ ಇದ್ದೀನಿ. ಅದನ್ನು 1-2 ಲೋಟದಷ್ಟು ಮಜ್ಜಿಗೆನ ಕುಡಿತಾ ಇದ್ದೀನಿ. ಇನ್ನು ನನಗೆ ನನ್ನ ಒಂದು ಹಳೆ ನೈಟಿಗಳೆಲ್ಲ ಆಗ್ತಾ ಇರಲಿಲ್ಲ, ಅದನ್ನೆಲ್ಲ ಎತ್ತಿಟ್ಟಿದ್ದೆ. ಅಂದರೆ ತುಂಬಾ ಸಣ್ಣ ಇದ್ದಾಗ ತೊಗೊಂಡಿದ್ದು. ಹಾಗೂ
ಪರವಾಗಿಲ್ಲ, ಸ್ವಲ್ಪ ಲೂಸಾಗಿ ಆಗ್ತಿದೆ. ಇವಾಗ ಎಲ್ಲನೂ ಒಂದೊಂದೇ ಹಾಕೋತಾ ಇದ್ದೀನಿ. ಹಂಗೂ ಎಲ್ಲ ಎತ್ತಿಟ್ಬಿಟ್ಟಿರ್ತಕ್ಕಂಥ ನೈಟಿಗಳೆಲ್ಲ ಹಾಕ್ತಾ ಇದೆಯಾ ಇವಾಗ, ಹಾಕೋತಾ ಇದ್ದೀರಲ್ಲ ಅಂತಲೂ ಕೂಡ ಕೇಳ್ತಾಯಿದ್ರು. ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಏನಂತ ಅಂದರೆ ನಮ್ಮ ಒಂದು ಬಾಡಿ ವೆಯ್ಟು ದಪ್ಪ ಆಗ್ತಿದೆಯಾ ಸಣ್ಣ ಆಗ್ತಿದೆಯಾ ಅನ್ನೋದು ನೈಟ್ ಇಲ್ಲಿ ಗೊತ್ತಾಗಲ್ಲ. ನಾವು ಚೆನ್ನಾಗಿ ಊಟ ಮಾಡಿ ಮಾಡಿ ನಮ್ಮ ಒಂದು ಬಾಡಿನ ಜಾಸ್ತಿ ಮಾಡ್ಕೊಂಡಿರ್ತೀವಲ್ಲ, ಫ್ರೀಯಾಗಿರ್ತಕ್ಕಂಥ ನೈಟಿಗಳೆಲ್ಲ ಹಾಕ್ಕೊಬಿಟ್ಟಿರ್ತೀವಿ, ಆ ಟೈಮಲ್ಲಿ ಗೊತ್ತಾಗಿರಲ್ಲ. ಹಾಗಾಗಿ ಸ್ವಲ್ಪ ಸಣ್ಣ ಆದಾಗ ತೊಗೊಂಡಿದ್ದಂಥ ಒಂದು 5-6 ನೈಟಿಗಳೆಲ್ಲನೂ ಎತ್ತಿಟ್ಬಿಟ್ಟಿದ್ದೆ. ಇವಾಗ ಒಂದೊಂದೇ ಯಾವುದಾಗುತ್ತೆ ಅದನ್ನು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕೋತಾ ಇದ್ದೀನಿ. ಇನ್ನು ನಾನು ಆರತಿನ ತೊಗೊಂಡೋಗೋದಕ್ಕೆ ಈ ರೀತಿ ರೆಡಿಯಾಗಿದ್ದೀನಿ. ಇನ್ನು ದೇವ್ರ ಮನೆಯಲ್ಲೆಲ್ಲ ನಮ್ಮ ಮನೆ ದೇವ್ರನ್ನ ಪೂಜಿಸಿದ್ದೀವಿ ಅಂತ ಅಂದರೆ ಮಡೆ ಆರತಿ ಎರಡನ್ನೂ ಮಾಡಿ ಪೂಜಿಸಿದ್ದೀವಿ. ಪೂಜೆನೂ ಕೂಡ ಮುಗೀತು. ಇನ್ನೇನು ನಾನು ದೇವಸ್ಥಾನಕ್ಕೆ ಹೊರಡಬೇಕು. ಇನ್ನು ಫ್ರೆಂಡ್ಸ್, ಏನೋ ಒಂದು ಹೊಸ್ದಾಗಿ ವೆಯ್ಟ್ ಲಾಸ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀರಾ ನೀವು ಯಾರಾದರೂ ಅಂತ ಅಂದರೆ ಟೈಮಿಂಗ್ಸ್ನ ತುಂಬ ಸಲ ಕೇಳ್ತಾ ಇದ್ದೀರಾ. ಹಾಗಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಟೈಮಿಂಗ್ಸ್ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ನನ್ನ ಫಾಸ್ಟಿಂಗ್ ಟೈಮಿಂಗ್ಸು ಕೂಡ ಹೇಳ್ತೀನಿ ನಿಮಗೆ. ಅದಾದಮೇಲೆ ಇನ್ನೊಂದಷ್ಟು ಡೀಟೇಲಾಗಿ ನಿಮಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಏನಕ್ಕಂತಂದರೆ ಚಿಂಟುನ ನಾನು ಇವಾಗ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅದ್ರ ಕೆಲಸಗಳು ಮತ್ತು ಇವನಿಗೆ ಇವಾಗ ಮಧ್ಯದಲ್ಲಿ 2 ಡೇಸ್ ರಜೆನೂ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಅವ್ನ ಮನೇಲಿದ್ದಾಗ ನಾನು ಯಾವುದೇ ರೀತಿ ವೀಡಿಯೋಸ್ಗಳನ್ನ ಮಾಡೋದಕ್ಕಾಗಲ್ಲ. ಸದ್ಯ ವಾಯ್ಸ್ ಓವರ್ ಕೊಡೋದಕ್ಕೇ ಬಿಟ್ಟರೆ ಸಾಕು ಅಂತ ಅನಿಸುತ್ತೆ. ಡೇ 1ಇಂದ ನಾನು ಡೇ 50ವರೆಗೂ ಯಾವ ರೀತಿ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಯ ರೊಟೀನ್ನ ಸ್ಟಾರ್ಟ್ ಮಾಡಿಕೊಂಡೆ, ಯಾವ್ಯಾವ ಟೈಮಿಂಗ್ಸಲ್ಲಿ ಏನೇನು ಮಾಡ್ತಿದ್ದೆ ಅಂತ ಮತ್ತೊಂದು ಸಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬೆಳಿಗ್ಗೆ ಎದ್ದು ಆ ಟೈಮಲ್ಲಿ ಚಳಿ ಇತ್ತು ಅಂತೇಳಿ ವಾಕ್ ಹೋಗ್ತಿರ್ಲಿಲ್ಲ. ಚಳಿಯೆಲ್ಲ ಕಳೆದ್ಮೇಲೆ ವಾಕ್ನ ಸ್ಟಾರ್ಟ್ ಮಾಡಿಕೊಂಡೆ. ಅಂದರೆ 5 ಗಂಟೆಗೆ ಎದ್ದೇಳ್ತು ಅಂತ ಅಂದರೆ 5 ಗಂಟೆಯಿಂದ 6 ಗಂಟೆ ಅಷ್ಟರಲ್ಲಿ ಒಂದು ಎಕ್ಸಸೈಸನ್ನ ಮುಗಿಸ್ಕೊಂಡು 6ರಿಂದ 7 ಗಂಟೆ ಅಷ್ಟರಲ್ಲಿ ವಾಕನ್ನು ಮುಗಿಸ್ಕೊತಿದ್ದೆ. ಎಕ್ಸಸೈಸ್ನ ಮಾಡೋದಕ್ಕಿಂತ ಮುಂಚೆ ಡೆಟಾಕ್ಸ್ ವಾಟರ್ನ ತಗೊಳ್ತು ಅಂತ ಅಂದರೆ ನಮ್ಮ ಫ್ಯಾಟು ಆರಾಮಾಗಿ ಬರ್ನ್ ಆಗುತ್ತೆ. ಆ ಡೆಟಾಕ್ಸ್ ವಾಟರ್ನ ಮಾಡೋದಕ್ಕೆ ಕಪ್ಪು ಕಾಳು ಮೆಣಸು, ಮೆಂತ್ಯ, ಸೋಂಪು, ಅಜ್ವಾಯಿನು, ಜೀರಿಗೆ ಮತ್ತು ಧನ್ಯ ಎಲ್ಲನೂ ಒಂದೊಂದು ಟೇಬಲ್ ಸ್ಪೂನಷ್ಟು ಹಾಕಿ ಒಂದು 1/4 ಲೀಟರ್ ನೀರಿಗೆ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಬೇಕಾಗತ್ತೆ. ಆ ಬಾಯ್ಲ್ ಆದಾಗ ಅದು ನಮಗೆ ಒಂದು 200 ml ಅಷ್ಟು ನೀರು ಸಿಕ್ತು ಅಂತ ಅಂದರೆ ಅದನ್ನು ಕುಡಿದು ಅದಾದ ನಂತರ ಎಕ್ಸಸೈಸ್ನ ಮಾಡ್ಕೊತು ಅಂದರೆ ಚೆನ್ನಾಗಿ ಫ್ಯಾಟು ಬರ್ನ್ ಆಗುತ್ತೆ. ಆ ರೀತಿ ಮಾಡಿಕೊಂಡು ನಾನು ಅದಾದಮೇಲೆ ಎಕ್ಸಸೈಸ್ನ ಮಾಡ್ಕೋತಿದ್ದೆ. ಇನ್ನು ವಾಕು ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ಬಂದು ನನ್ನ ಮನೆ ಕೆಲಸಗಳೇನಿರುತ್ತೆ ಅದನ್ನು ಮಾಡ್ಕೋತೀನಿ. ಅದನ್ನ ಮನೆ ಕೆಲಸಗಳನ್ನ ಮಾಡಿಕೊಂಡೇ ನಾನು ನನ್ನ ಒಂದು ರೊಟೀನು ಕೂಡ ಸ್ಟಾರ್ಟ್ ಮಾಡ್ಕೋತಿದ್ದೆ. ಅಂತ ಅಂದರೆ ನನ್ನ ಹಳೆ ವೀಡಿಯೋಸ್ಗಳೆಲ್ಲ ನೀವು ನೋಡ್ತು ಅಂತ ಅಂದರೆ ಡೀಟೇಲಾಗಿ ಗೊತ್ತಾಗುತ್ತೆ ನಾನು ಯಾವ ರೀತಿ ಒಂದು ಫುಡ್ ರೊಟೀನ್ನ ಮಾಡ್ಕೊಂಡಿದ್ದೆ ಅಂತ. ಇನ್ನು ಎಕ್ಸಸೈಸು ವಾಕು ಎಲ್ಲ ಮುಗಿಸ್ಕೊಂಡು ಬಂದು ಒಂದು ನೈಟು ಮೆಂತ್ಯ ನೀರನ್ನು ನೆನೆಸಿಟ್ಟಿರ್ತಿದ್ದೆ, ಅದನ್ನು ಕುಡಿತಿದ್ದೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ ನಂತರ ಡೆಟಾಕ್ಸ್ ವಾಟರ್ನ ತಗೋತಿದ್ದೆ. ನಾನು ವೀಕ್ಲಿ 1 ಅಂತ ಹೇಳ್ಬಿಟ್ಟು ಒಂದು 5 ಥರ ಡೆಟಾಕ್ಸ್ ವಾಟರ್ನ ಚೇಂಜ್ ಮಾಡಿದ್ದೀನಿ. ಅದನ್ನು ನೀವು ವೀಡಿಯೋಗಳಲ್ಲಿ ಹೋಗಿ ನೋಡ್ತು ಅಂದರೆ ಗೊತ್ತಾಗುತ್ತೆ. ಡೆಟಾಕ್ಸ್ ವಾಟರ್ನ ಕುಡಿದು ಅದಾದ ನಂತರ ನಾನು ಬೆಳಗಿನ ತಿಂಡಿನ ತಗೋತಿದ್ದೆ. ಬೆಳಗಿನ ತಿಂಡಿ ವಾರಕ್ಕೆ ಒಂದೊಂದು ರೀತಿಯಾಗಿ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಆ ರೀತಿ ನಾನು ತಿಂಡಿನ ತಗೋತಿದ್ದೆ. ಒಂದಿನ ಅವಲಕ್ಕಿ ಉಪ್ಪಿಟ್ಟು ತಗೊಳ್ತು ಅಂದರೆ ಒಂದಿನ ರವೆ ಉಪ್ಪಿಟ್ಟು, ಒಂದು ಗೋಧಿ ನುಚ್ಚಿನ ಉಪ್ಪಿಟ್ಟು, ಈ ಥರ ಚೇಂಜಸ್ ಮಾಡ್ಕೋತಿದ್ದೆ. 1 ವೀಕ್ ಒಂಥರ ಇತ್ತು ಅಂದರೆ ನನ್ನ ಫುಡ್ ರೊಟೀನು, ಇನ್ನೊಂದು ವೀಕು ಇನ್ನೊಂದು ಥರ ಮಾಡ್ಕೋತಿದ್ದೆ. ಡೆಟಾಕ್ಸ್ ವಾಟರ್ ಎಲ್ಲ ವಾರಕ್ಕೂ ನಾನು ಚೇಂಜ್ ಮಾಡ್ಕೋತಿದ್ದೆ. 9 ಗಂಟೆ ಅಷ್ಟರಲ್ಲಿ ನಾನು ಒಂದು ಫುಡ್ಡನ್ನ ನನ್ನ ಮಾರ್ನಿಂಗ್ ಟಿಫನ್ನ ಮುಗಿಸ್ಕೋತಿದ್ದೆ. ತಿಂಡಿ ಮುಗಿಸ್ಕೊಂಡು ಉಳಿದಂಥ ಮನೆ ಕೆಲಸಗಳೆಲ್ಲನೂ ಮಾಡಿಕೊಂಡು ಅಷ್ಟರಲ್ಲಿ ನನಗೆ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ಟೈಮು ಕೂಡ ಬಂದುಬಿಡ್ತಿತ್ತು. ಅಂತ ಅಂದರೆ 11:30 ಅಷ್ಟರಲ್ಲಿ ನಾನು ಸ್ನ್ಯಾಕ್ಸ್ ಅವರ್ನ ಇಟ್ಕೊಂಡಿದ್ದೀನಿ. ಆ ಟೈಮಲ್ಲಿ ನಾನೇನು ಮಾಡ್ತೀನಿ ಅಂದರೆ ಬ್ಲಾಕ್ ಕಾಫಿ ಇಲ್ಲ ಗ್ರೀನ್ ಟೀ, ಈ ಎರಡರಲ್ಲಿ ಒಂದನ್ನು ಮಾಡಿಕೊಂಡು ಅದ್ರ ಜೊತೆಗೆ ಫ್ರೂಟ್ಸ್ ಆಗಿರ್ಬೋದು, ನಟ್ಸ್ ಆಗಿರ್ಬೋದು, ಇಲ್ಲ ಅಂದರೆ ಡ್ರೈ ಫ್ರೂಟ್ಸ್ಗಳು, ಈ ಥರದ್ದೆಲ್ಲ ತೊಗೋತಿದ್ದೆ. ಇಲ್ಲಾಂದರೆ ಮಖಾನ, ಇಲ್ಲ ಅದು ಯಾವುದೂ ಇಲ್ಲ ಅಂತ ಅಂದರೆ ಕಡಲೆ ಬೀಜ ಹುರ್ಕೊಳ್ತೀನಿ. ನಿಮ್ಮ ಒಂದು ಕೈ ಹಿಡಿಯಲ್ಲಿ 1 ಹಿಡಿಯಷ್ಟು ಕಡಲೆ ಬೀಜನ ತಿನ್ನಿ. ಇಲ್ಲಾಂದರೆ ಕಡಲೆ ಕಾಳು ಬರುತ್ತಲ್ಲ ಅದನ್ನು ಹುರ್ಕೊಂಡು ತಿಂತು ಅಂತ ಅಂದರೆ ನಿಮ್ಮ ಸ್ನ್ಯಾಕ್ಸ್ ಅವರು ಮುಗಿಯುತ್ತೆ. ಈ ಥರದ್ದೇನು ಒಂದು ಸೀಡ್ಸ್ಗಳನ್ನ ತಂದಿಟ್ಕೊಂಡಿಲ್ಲ ಅಂದರೆ ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಈ ಥರದ್ದೆಲ್ಲ ಸೀಡ್ಸ್ಗಳನ್ನ ತಂದಿಟ್ಕೊಂಡಿಲ್ಲ ಅಂತ ಅಂದಾಗ ನೀವು ಮನೇಲಿರ್ತಕ್ಕಂಥ ಕಡಲೆ ಬೀಜ, ಕಡಲೆ ಕಾಳನ್ನು ಹುರ್ಕೊಂಡು ತಿಂತು ಅಂದರೆ ಸಾಕಾಗುತ್ತೆ, ಸ್ನ್ಯಾಕ್ಸ್ ಅವರ್ ಮುಗಿಯುತ್ತೆ. ಇಲ್ಲ ಅಂದರೆ ಹಣ್ಣಿತ್ತು ಅಂದರೆ ಹಣ್ಣನ್ನು ತಿನ್ಬೋದು. ಅದಾದಮೇಲೆ ನಾನು ಮಧ್ಯಾಹ್ನದ ಊಟನ 2 ಗಂಟೆ 2:30 ಅಷ್ಟರಲ್ಲಿ ಮುಗಿಸ್ಕೊಬಿಡ್ತಿದ್ದೆ. ಮಧ್ಯಾಹ್ನದ ಊಟಕ್ಕೆ ಚಪಾತಿ, ಅದ್ರ ಜೊತೆಗೆ ಪಲ್ಯ, ಅದ್ರ ಜೊತೆಗೆ ವೆಜಿಟೇಬಲ್ ಸಲಾಡ್ನ ತಗೋತಿದ್ದೆ. ಅಂದರೆ ಸೌತೆಕಾಯಿ, ಕ್ಯಾರೆಟು, ಟೊಮೊಟೊ ಈ ಥರದ್ದೆಲ್ಲ ಸಲಾಡ್ನ ತಿಂತಿದ್ದೆ.
ಮಧ್ಯಾಹ್ನದ ಊಟ ಮುಗಿಸಿದ ನಂತರ 1 ಟೇಬಲ್ ಸ್ಪೂನಷ್ಟು ಸೋಂಪನ್ನ ತಿಂತೀನಿ. ಸೋಂಪನ್ನ ತಿನ್ನೋದ್ರಿಂದ ಡೈಜೆಷನ್ನು ಚೆನ್ನಾಗಾಗತ್ತೆ ಅಂತ ಹೇಳ್ಬಿಟ್ಟು ಆ ಸೋಂಪೆಲ್ಲ ತಿನ್ನ ನಂತರ ಒಂದು ದೊಡ್ಡ ಲೋಟದಲ್ಲಿ ಮಜ್ಜಿಗೆನ ಕುಡಿತೀನಿ. ಮುಂಚೆ ಎಲ್ಲ ಮಾಮೂಲಿ ಮಜ್ಜಿಗೆನ ಕುಡಿತಿದ್ದೆ. ಇವಾಗ ಸ್ವಲ್ಪ ದಿನಗಳಿಂದ ಅಗಸೆ ಬೀಜನ ಪುಡಿ ಮಾಡಿ ಇಟ್ಕೊಂಡು ಅದನ್ನು 1 ಟೇಬಲ್ ಸ್ಪೂನಷ್ಟು ಸೇರಿಸಿ ಅಗಸೆ ಮಜ್ಜಿಗೆನೂ ಕೂಡ ಕುಡಿತಾ ಇದ್ದೀನಿ. ಆ ಒಂದು ಅಗಸೆ ಮಜ್ಜಿಗೆ ಕುಡಿಯೋದ್ರಿಂದ ಹೆಲ್ತ್ ಬೆನಿಫಿಟ್ಟು ಕೂಡ ಇರುತ್ತೆ ಮತ್ತು ವೆಯ್ಟ್ ಲಾಸು ಕೂಡ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಗಸೆ ಮಜ್ಜಿಗೆನ ರೂಢಿ ಮಾಡ್ಕೊಂಡಿದ್ದೀನಿ. ಮತ್ತು ಫ್ರೆಂಡ್ಸ್, ಇದೆಲ್ಲ ಮುಗಿದ ನಂತರ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸು ಕೂಡ ಬರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ಅಂತಂದರೆ ಈವ್ನಿಂಗ್ ಸ್ನ್ಯಾಕ್ಸ್ನ ನಾನು 5:30 ಅಷ್ಟರಲ್ಲಿ ತಗೋತೀನಿ. ಆ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ, ಬೆಳಗ್ಗೆ ಏನಾದರೂ ಗ್ರೀನ್ ಟೀ ತೊಗೊಂಡಿತ್ತು ಅಂತ ಅಂದರೆ ಸಂಜೆಗೆ ಬ್ಲಾಕ್ ಕಾಫಿನ ಮಾಡ್ಕೋತೀನಿ. ಇಲ್ಲ ಬೆಳಗ್ಗೆ ಏನಾದರೂ ಬ್ಲಾಕ್ ಕಾಫಿ ಮಾಡ್ಕೊಂಡಿತ್ತು ಅಂದರೆ ಸಂಜೆ ಗ್ರೀನ್ ಟೀನ ಮಾಡ್ಕೋತೀನಿ. ಹಾಗಾಗಿ ಚೇಂಜ್ ಮಾಡ್ಕೋತೀನಿ. ಯಾವ ಟೈಮಲ್ಲಿ ಏನು ತೊಗೋಬೇಕು ಅನ್ನೋದನ್ನು ನೋಡಿಕೊಂಡು ಚೇಂಜ್ ಮಾಡ್ಕೋತೀನಿ. ಆ ಟೈಮಲ್ಲೂ ಕೂಡ ನೀವೇನಾದರೂ ಬೆಳಗ್ಗೆ ಏನಾದರೂ ಫ್ರೂಟ್ಸ್ ತಿಂದಿತ್ತು ಅಂದರೆ ಸಂಜೆ ಟೈಮು ನಟ್ಸ್ ತಿನ್ನಿ, ಸೀಡ್ಸ್ಗಳನ್ನ ತಿನ್ನಿ, ಈ ಥರ ಮಾಡ್ಕೊಳ್ಳಿ, ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಆ ರೀತಿ ಮಾಡ್ಕೊತು ಅಂದರೆ ಈವ್ನಿಂಗ್ ಸ್ನ್ಯಾಕ್ಸು ಕೂಡ ಮುಗಿಯುತ್ತೆ. ಆ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ ಅಷ್ಟರಲ್ಲಿ ನಾನು ಸ್ನ್ಯಾಕ್ಸ್ ಎಲ್ಲ ತಿಂದು ಒಂದು ಹಾಫ್ ಆನ್ ಅವರ್ ಸೆಟ್ಲಕಾಕ್ನು ಕೂಡ ಆಡ್ತೀನಿ. ಅಂದರೆ ಚಿಂಟು ಜೊತೆ ಇಲ್ಲ ಅಂದರೆ ಹಸ್ಬೆಂಡ್ ಜೊತೆ ಸ್ವಲ್ಪ ಹೊತ್ತು ಸೆಟ್ಲಕಾಕ್ನ ಆಡ್ತೀನಿ. ಅದೆಲ್ಲ ಆದಮೇಲೆ ಬಂದು ಮುಖ ಎಲ್ಲ ತೊಳೆದು ಇನ್ನು ನೈಟ್ ಅಡುಗೆನೂ ಕೂಡ ರೆಡಿ ಮಾಡ್ಕೋತೀನಿ. ನಾನು ತುಂಬ ದಿನಗಳಿಂದ ನೈಟು ಊಟ ಮಾಡೋಕ್ಕೆ ಹೋಗ್ತಾಯಿಲ್ಲ. ಒಂದು ಇದನ್ನು ಕುಡಿತೀನಿ, ಗಂಜಿನ ಕುಡಿತೀನಿ. ಇಲ್ಲ ರಾಗಿ ಗಂಜಿ ಮಾಡ್ಕೋತೀನಿ, ಇಲ್ಲಾಂದರೆ ಮನೆಯಲ್ಲೇ ಮಾಲ್ಟ್ ಪೌಡರಿಂದ ಗಂಜಿ ಮಾಡ್ಕೊಂಡಿದ್ದೀನಿ, ಅದನ್ನು ಕುಡಿತೀನಿ. ಇಲ್ಲ ಅಂದರೆ ಒಂದು ಓಟ್ಸ್ ಗಂಜಿನೂ ಕೂಡ ಮಾಡಿಕೊಂಡು ಕುಡಿತೀನಿ. ನೀವು ನನ್ನ ಜರ್ನಿ ವಿಡಿಯೋ ನೋಡ್ತು ಅಂದರೆ ನಿಮಗೆ ಆರಾಮಾಗಿ ಡೀಟೇಲಾಗಿ ಯಾವ ರೀತಿ ಒಂದು ಮೀಲ್ ಪ್ಲಾನ್ನ ಮಾಡ್ಕೋಬೋದು ಅಂತ ಗೊತ್ತಾಗುತ್ತೆ. ಮನೇಲೇ ಇರ್ತಕ್ಕಂಥ ಫುಡ್ಡಿಂದ ನಾವು ಆರಾಮಾಗಿ ವೆಯ್ಟ್ ಲಾಸ್ನ ಮಾಡ್ಕೋಬೋದು. ನೀವು ಓಟ್ಸ್ನೇ ತಂದು ಗಂಜಿ ಮಾಡ್ಕೋಬೇಕು ಅಂತೇನಿಲ್ಲ. ರಾಗಿ ಗಂಜಿ ಮಾಡ್ಕೊಂಡು ಕುಡೀರಿ, ರವೆ ಗಂಜಿ ಮಾಡ್ಕೊಂಡು ಕುಡೀರಿ, ಯಾವುದ್ರಿಂದನಾದರೂ ನಮ್ಮ ಒಂದು ವೆಯ್ಟ್ನ ಲಾಸ್ ಮಾಡ್ಕೋಬೋದು. ಬಟ್ ಟ್ರಿಕ್ ಬೇಕಷ್ಟೇ. ಈ ಥರದನ್ನೇ ಮಾಡ್ಕೊಂಡು ತಿನ್ನಬೇಕು ಅನ್ನೋದೇನಿಲ್ಲ. ಇರ್ತಕ್ಕಂಥ ಒಂದು ಮನೇಲಿ ಇರ್ತಕ್ಕಂಥ ಐಟಮಿಂದನೇ ಫುಡ್ಡನ್ನು ಪ್ರಿಪೇರ್ ಮಾಡಿಕೊಂಡು ಹೆಲ್ದಿಯಾದಂಥ ಫುಡ್ಡನ್ನು ಪ್ರಿಪೇರ್ ಮಾಡಿಕೊಂಡು ವೆಯ್ಟ್ ಲಾಸ್ನ ಮಾಡ್ಕೋಬೋದು. ನೀವು ನೋಡ್ತಾ ಇರ್ಬೋದು, ನಾನು ಹೊರಗಿಂದ ಅಷ್ಟೇನು ಐಟಮ್ಗಳನ್ನ ತಂದು ನಾನು ಪ್ರಿಪೇರ್ ಮಾಡ್ಕೋತಾ ಇಲ್ಲ. ಮನೆಯಲ್ಲೇ ಇರ್ತಕ್ಕಂಥ ತರಕಾರಿಗಳಿಂದನೇ ಮನೆಯವ್ರಿಗೆ ಏನು ಅಡುಗೆ ಮಾಡ್ತೀನಿ ಆ ಒಂದು ಅಡುಗೆಯಿಂದನೇ ನಾನು ನನ್ನ ಒಂದು ವೆಯ್ಟ್ ಲಾಸ್ನ ಮಾಡ್ಕೋತಾ ಇದ್ದೀನಿ. ನಿಮಗೆ ಇನ್ನೇನಾದರೂ ಡೌಟ್ಸ್ ಇತ್ತು ಅಂತ ಅಂದರೆ, ಮತ್ತಷ್ಟು ಮಾಹಿತಿ ಬೇಕು ಅಂತ ಅನಿಸಿದ್ರೆ ಡೇ 1ಇಂದ ಡೇ 50ವರೆಗೂ ನನ್ನ ಒಂದು ಜರ್ನಿ ವಿಡಿಯೋನ ನೀವು ನೋಡ್ತು ಅಂತ ಅಂದರೆ, ನಾನು ಯಾವ ರೀತಿ ಮನೆ ಊಟನೇ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ನಾನು ವಾರನೂ ನನ್ನ ಒಂದು ವೆಯ್ಟನ್ನು ಕೂಡ ತೋರಿಸ್ತಾ ಇದ್ದೀನಿ. ಮತ್ತು ಒಂದು ಇಂಚಸ್ ಲಾಸ್ದು ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಅಂತಂದರೆ ಎಷ್ಟು ಇಂಚ್ ಇದ್ದೀನಿ ಅಂತಲೂ ಕೂಡ ಮಾಡಿದ್ದೀನಿ. ಇನ್ನು 1 ಡೇ 2 ಡೇ ಅಷ್ಟರಲ್ಲಿ ಎಷ್ಟು ಇಂಚಸ್ಸು ಲಾಸ್ ಆಗಿದೆ ಅಂತಲೂ ಕೂಡ ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ. ಇನ್ನು ನಾಳಿನ ವೀಡಿಯೋದಲ್ಲಿ ನನ್ನ ವೆಯ್ಟ್ ಎಷ್ಟಿದೆ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಅಂತ ಅಂದರೆ ವೀಕ್ಲಿ ನಾನು ವೆಯ್ಟ್ನ ಚೆಕ್ ಮಾಡ್ತಾ ಇರೋದ್ರಿಂದ ನನ್ನ ವೆಯ್ಟು ಕೂಡ ರೆಡ್ಯೂಸ್ ಆಗ್ತಾ ಇರೋದ್ರಿಂದ ನಿಮಗೂ ಅನಿಸುತ್ತೆ, ಹೌದಲ್ವಾ, ಮನೆ ಊಟನೇ ಮಾಡಿಕೊಂಡು ವೆಯ್ಟ್ನ ರೆಡ್ಯೂಸ್ ಮಾಡ್ಕೋಬೋದು. ಏನಕ್ಕೆ ಒಂದು ಜಿಮ್ಮು, ಆನ್ಲೈನ್ ಕೋಚಿಂಗು ಮತ್ತು ಒಂದು ಕ್ಲಾಸಸ್ಗೆಲ್ಲ ಹೋಗೋದು ಬೇಡ, ಅವಶ್ಯಕತೆ ಇಲ್ಲ. ದುಡ್ಡನ್ನ ಖರ್ಚು ಮಾಡಿ ನಾವು ಹೋಗೋದಂತೂ ಬೇಕಾಗಿಲ್ಲ. ನಿಮಗೆ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಇಲ್ಲ ಅಂತ ಅಂದರೆ ಆರಾಮಾಗಿ ನಾನು ಯಾವ ರೀತಿ ಒಂದು ವೆಯ್ಟ್ ಲಾಸ್ ಜರ್ನಿನ ಮಾಡ್ಕೋತಾ ಇದ್ದೀನಿ ಆ ರೀತಿ ಮಾಡ್ಕೋತು ಅಂದರೆ ಏನೂ ತೊಂದರೆ ಇಲ್ಲ. ಏನಾದರೂ ಯಾವುದಾದ್ರೂ ಹೆಲ್ತ್ ಇಶ್ಯೂಸಿಂದ ಟ್ಯಾಬ್ಲೆಟ್ ತಗೋತಿದ್ದೀರಾ ಅಂತ ಅಂದರೆ ನಿಮ್ಮ ಡಾಕ್ಟರ್ನ ಸಜೆಷನ್ ತಿಳ್ಕೊಂಡು ಅದಾದ ನಂತರ ನೀವು ಒಂದು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಳ್ಳಿ. ಇನ್ನು ಫ್ರೆಂಡ್ಸ್, ನಾನು 5:30ಗೆ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ನ ತಗೊಂಡ ನಂತರ ನೈಟ್ ಊಟನ ನಾನು ಒಂದು 8 ಗಂಟೆಯಿಂದ 8:30 ಅಷ್ಟರಲ್ಲಿ ಮುಗಿಸ್ಕೋತೀನಿ. ಅಂತ ಅಂದರೆ ಮೊದಲೇ ಹೇಳ್ದಂಗೆ ಆಲ್ಮೋಸ್ಟು ಬೆಳಗ್ಗೆ ಮತ್ತು ನೈಟು ಗಂಜಿನೇ ತೊಗೊಂಡು ನನ್ನ ಒಂದು ಊಟನ ಮುಗಿಸ್ಕೋತೀನಿ. ಬೆಳಗಿನ ಟೈಮು ಗಂಜಿ ತೊಗೋತೀನಿ, ನೈಟು ಕೂಡ ಗಂಜಿ ತೊಗೋತೀನಿ. ಮಧ್ಯಾಹ್ನ ಟೈಮ್ ಮಾತ್ರ ನಾನು ಊಟನ ಮಾಡ್ತಾ ಇರೋದು. ಅಂದರೆ ಸ್ಟಾರ್ಟಿಂಗ್ ಡೇಸಲ್ಲಿ 2 ಟೈಮ್ ಗಂಜಿ ತೊಗೊಳೋದಕ್ಕೆ ಆಗಲ್ಲ. ನಾನು ಸ್ಟಾರ್ಟಿಂಗ್ ಡೇಸಲ್ಲೇ ತೊಗೊಳ್ಳಿಲ್ಲ 2 ಟೈಮು ಗಂಜಿನ. ಫಸ್ಟ್ ಚೇಂಜಸ್ ಮಾಡ್ಕೊತಾ ಬರ್ತಾ ಇದ್ದೀನಿ ಹಂತವಾಗಿ. ಅಂದರೆ ವೀಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. 8:30 ಅಷ್ಟರಲ್ಲೆಲ್ಲ ಊಟನ ಮುಗಿಸಿ ಅದಾದ ನಂತರ ನಾನು 1 ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸನ್ನು ಒಂದು 2 ಅವರ್ಸ್ ನೆನೆಸಿಟ್ಟಿರ್ತೀನಿ. ಆ ನೀರನ್ನು ಕುಡಿದು ನನ್ನ ಡೇನ ನಾನು ಮುಗಿಸ್ಕೋತೀನಿ ಫ್ರೆಂಡ್ಸ್. ಅದಾದಮೇಲೆ ಏನನ್ನು ಕೂಡ ತಿನ್ನೋದಕ್ಕೆ ಹೋಗಲ್ಲ. ಇನ್ನು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತ ಅಂದರೆ, ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಒಂದು 3 ಲೀಟ್ರಷ್ಟನ್ನಾದರೂ ನೀರನ್ನು ಕುಡಿಬೇಕಾಗತ್ತೆ. ನಾವೊಂದು ಡಯಟಲ್ಲಿ ಇತ್ತು ಅಂದರೆ ನಾವು ತಿಂದಂಥ ಆಹಾರ ಚೆನ್ನಾಗಿ ಜೀರ್ಣ ಆದಾಗ ನಮಗೆ ಒಂದು ವೆಯ್ಟ್ ಲಾಸ್ ಅನ್ನೋದು ಸಿಗೋದು.
ಹಂಗಾಗಿ ನಾವು ನೀರನ್ನು ಚೆನ್ನಾಗಿ ಕುಡಿತು ಅಂದರೆ ನಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಗೆ ತುಂಬಾ ಉಪಯೋಗ ಆಗುತ್ತೆ. ನಾನು ಈ ಒಂದು 2 ಡೇಸಿಂದ ಒಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ನು ಕೂಡ ಮಾಡ್ಕೋತಾ ಇದ್ದೀನಿ. ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ತೀನಿ. ಇನ್ನು ನನ್ನ ಡೇ 1ಇಂದ ಡೇ 50ವರೆಗೂ ನಾನು ಯಾವ ರೀತಿ ರೊಟೀನ ಮಾಡ್ಕೋತಿದ್ದೆ ಅದ್ರ ಬಗ್ಗೆ ಕೆಲವೊಂದಷ್ಟು ಡೌಟ್ಸ್ ಇತ್ತು, ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಇನ್ನೊಂದಷ್ಟು ಡೌಟ್ಸ್ಗಳನ್ನ ನಾನು ನಾಳಿನ ವೀಡಿಯೋದಲ್ಲೂ ಕೂಡ ಕ್ಲಿಯರ್ ಮಾಡಿ ಅದಾದ ನಂತರ ಫಾಸ್ಟಿಂಗ್ ಬಗ್ಗೆ ತಿಳಿಸ್ತೀನಿ. ಮತ್ತು ನಾಳಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್ ಆ್ಯಂಡ್ ಗುಡ್ ನೈಟ್.